ಸೊ ಇವತ್ತು ಭೂತಕಾಲ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟುಡೇ ವಿ ವಿಲ್ ಲರ್ನ್ ಅಬೌಟ್ ಘೋಸ್ಟ್ಸ್ ಅಲ್ಲ, ಪಾಸ್ಟ್ ಟೆನ್ಸ್. ಯಾವುದೋ ನಾನು ಚಿಕ್ಕವಳಾಗಿದ್ದಾಗ ದೇ ವಾಸ್ ಎ ಜೋಕ್ ಸಂಬಡಿ ಟೋಲ್ಡ್ ಮೀ, ಬಟ್ ನನ್ನ ಡೈಲಾಗ್ ಡೆಲಿವರಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನಾನು ಜೋಕ್ ಹೇಳಿದ್ರೂ ಯೂಸ್ಲೆಸ್ ಆಗೋಗುತ್ತೆ. ಬನ್ನಿ ಡೈರೆಕ್ಟಾಗಿ ಕ್ಲಾಸ್ಗೆ ಹೋಗೋಣ. ಓಹ್, ಬೈ ದ ವೇ, ಮೈ ನೇಮ್ ಇಸ್ ಕೃತಿಕಾ. ನಾನು ಇಂಗ್ಲೀಷ್ ಲೆಸನ್ಸ್ ಮಾಡ್ತಿದ್ದೀನಿ ಟೀಚರ್ಸ್ಗೆ, ಪೇರೆಂಟ್ಸ್ಗೆ ಎಟ್ಸೆಟ್ರಾ. ಏನಕ್ಕೆ ಅಂದರೆ ತಾಕಿ ಯು ಲರ್ನ್ ಹೌ ಟು ಸ್ಪೀಕ್ ಇಂಗ್ಲೀಷ್. ನಿಮ್ಮ ಕರಿಯರ್ ಆಪ್ಷನ್ಸ್, ಸ್ಯಾಲ್ರಿ ರೇಂಜ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಸ್ಟೇ ಅಟ್ ಹೋಮ್ ಪೇರೆಂಟ್ಸ್ ಇದ್ರೆ ಅಥವಾ ವರ್ಕಿಂಗ್ ಪೇರೆಂಟ್ಸ್ ಇದ್ರೂ ನಿಮ್ಮ ಜಾಬು, ನಿಮ್ಮ ಮಕ್ಕಳು ಎಜುಕೇಷನ್, ಜಾಬು ಎಲ್ಲ ಮುಂದುವರಿಲಿ ಅಂತ. That's all. So in this new course on tenses, the first thing we will do is past tense. Okay. ಈ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಹೇಗೆ ಸ್ಟೇಟ್ಮೆಂಟ್ಸ್ ಹೇಳೋದು ಮಾತಾಡ್ತಿದೀವಲ್ಲ, ಈಗ ನಾನು ಹೇಳ್ತಿರೋದು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಹೇಳೋದು. ಸೆಕೆಂಡ್, ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಕ್ವೆಶ್ಚನ್ಸ್ ಅನ್ನು ಕೇಳೋದು. ಸೊ ಸ್ಟೇಟ್ಮೆಂಟ್ಸ್ ಅಂಡ್ ಕ್ವೆಶ್ಚನ್ಸ್ ಆರ್ ಟೂ ಥಿಂಗ್ಸ್ ದಟ್ ವಿ ವಿಲ್ ಫೋಕಸ್ ಆನ್. ಓಕೆ, ತುಂಬಾ ಎಕ್ಸಾಂಪಲ್ಸ್ ಮಾಡ್ತೀವಿ, ಯಾವ ತರ ಕ್ವೆಶ್ಚನ್ಸ್, ಯಾವ ತರ ಸ್ಟೇಟ್ಮೆಂಟ್ಸ್ ಅವೆಲ್ಲ ಮಾಡ್ತೀವಿ. ಫಸ್ಟ್, ಎವ್ರಿ ಟೆನ್ಸ್ ಹ್ಯಾಸ್ ಇಟ್ಸ್ ಬೇಸ್ ಇನ್ ದ ವರ್ಬ್, ಅಂದ್ರೆ ಆಕ್ಷನ್ ವರ್ಡ್. ಕೆಲಸ ಮಾಡೋದು, ಕೆಲಸ ಮಾಡಿದ್ಯಾ, ಮಾಡ್ತಿದ್ಯಾ, ಮುಂದೆ ಅಥವಾ ಈಗ ಮಾಡ್ತಿದ್ಯಾ. ಓಕೆ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯಕಾಲ. ಇವತ್ತು ನಾವು ಭೂತಕಾಲದಲ್ಲಿ ನೋಡೋಣ. ಫಸ್ಟ್, ಎಲ್ಲ ಪಾಸ್ಟ್ ಟೆನ್ಸ್, ಐ ಮೆನ್ಷನ್, ವರ್ಬ್ಸ್ ನಲ್ಲಿ ಇರೋದು. ಸೊ ವರ್ಬ್ಸ್ ನೋಡೋಣ, ಆ ವರ್ಬ್ಸ್ ಫಾರ್ಮ್ ಚೇಂಜ್ ಮಾಡೋಣ, ಆ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಆಗೋಗುತ್ತೆ. ಓಕೆ, ನೀವೆಲ್ಲರೂ ಟೀಚರ್ಸ್. ಸೊ ಮೋಸ್ಟ್ಲಿ ಐ ವಿಲ್ ನಾಟ್ ಡೂ ಅ ಲಾಟ್ ಆಫ್ ಲೆಕ್ಚರಿಂಗ್, ನಿಮಗೂ ಸುಸ್ತಾಗಿರುತ್ತೆ. ವಿ ವಿಲ್ ಲರ್ನ್ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಎನಿ ವರ್ಡ್ ಅಲ್ಲಿ, ಪಾಸ್ಟ್ ಟೆನ್ಸ್ ಅಲ್ಲಿ ಎನಿ ವರ್ಡ್ಗೆ ನೀವು ED ಹಾಕ್ಬಿಟ್ರೆ ಅದು ಪಾಸ್ಟ್ ಟೆನ್ಸ್ ಆಗೋಗುತ್ತೆ. ಓಕೆ, ಈ ತರ ವರ್ಬ್ಸ್ ಅನ್ನ ಕರೆಯೋದು ರೆಗ್ಯುಲರ್ ವರ್ಬ್ಸ್ ಅಂತ. ರಿಮೆಂಬರ್ ದಟ್. ಓಕೆ, ಸೊ ಲೆಟ್ಸ್ ಲುಕ್ ಎಟ್ ಇಟ್. ಕಲರ್ಸ್ ಸ್ವಲ್ಪ ಚೇಂಜ್ ಮಾಡೋಣ. ಗ್ರೀನ್ ಮೇ ಬಿ. ಓಕೆ, ನೌ ಟಾಕ್. ಎಕ್ಸಾಂಪಲ್ಸ್ ನೋಡಿ. ಫಸ್ಟ್ ಒನ್, ಟಾಕ್. ಶಿ ಡ್ಯಾಶ್ ಅ ಲಾಟ್. ಅವಳು ತುಂಬಾ ಮಾತಾಡ್ತಿದ್ದಾಳೆ, ಪ್ರೆಸೆಂಟ್ ಟೆನ್ಸ್. ಅವಳು ತುಂಬಾ ಮಾತಾಡ್ತಿದ್ಲು, ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ನ ಇದು ಮಾಡಕ್ಕೆ ED ಹಾಕ್ಬಿಟ್ರೆ ಶಿ ಟಾಕ್ಡ್ ಅ ಲಾಟ್ ಅಷ್ಟೇ. ನೆಕ್ಸ್ಟ್ ನೋಡೋಣ, ಆಸ್ಕ್. ಹಿ ವರ್ಬ್ ಹಂಗೆ ಇರಲಿ, ಅದಕ್ಕೆ ED ಆಡ್ ಮಾಡೋಣ. ಆಸ್ಕ್ಡ್ ಅ ಕ್ವೆಶ್ಚನ್. ನೆಕ್ಸ್ಟ್, ಆನ್ಸರ್. ಐ ಆನ್ಸರ್ಡ್ ದ ಕ್ವೆಶ್ಚನ್. ಓಕೆ, ಕ್ಲಾಪ್. ಎವ್ರಿ ಒನ್ ಕ್ಲಾಪ್ಡ್ ಅ ಲಾಟ್. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸಸ್, ಅದಕ್ಕೆ ಮಾಡ್ತಿದೀವಿ. ಆಯ್ತಾ. ನೆಕ್ಸ್ಟ್, ಬರ್ನ್. ದ ಫೈರ್ ಬರ್ನ್ಡ್ ದ ಬಿಲ್ಡಿಂಗ್. ಕ್ಯೂರ್. ದ ಡಾಕ್ಟರ್ ಡ್ಯಾಶ್ ದ ಡಿಸೀಸ್. ದ ಡಾಕ್ಟರ್ ಚಿಕಿತ್ಸೆ ಮಾಡಿದ್ರು, QRED. ಓಕೆ, ಆನ್. ಶಿ ಡ್ಯಾಶ್ ₹50. ಶಿ earned ₹50. Fix. The plumber fixed the FIXED. Gather. We gathered for prayer. ಇದೆಲ್ಲ ಸ್ಲೈಟ್ಲಿ ಕಾಂಪ್ಲೆಕ್ಸ್ ವರ್ಡ್ಸ್ ಇಫ್ ಯು ಸಿ ಅಲ್ವಾ. ಇಟ್ ಡಸ್ ನಾಟ್ ಈಟ್, ಸಿಂಗ್, ಸ್ಯಾಂಗ್ ಅದನ್ನು ಬರುತ್ತೆ, ಬಟ್ ಇದೆಲ್ಲ ನೀವು ಡೇ ಟು ಡೇ ಯೂಸ್ ಮಾಡೋದು, ಅದಕ್ಕೆ ಇದು ಮಾಡಿದ್ದೀನಿ. ನೆಕ್ಸ್ಟ್, ಹೇಟ್. ದೇ ಹೇಟ್ದು ಹೇಟೆಡ್. ಓಕೆ, ಸೊ ಈ ಥರ ಈಗ ವರ್ಬ್ಸ್ ನೋಡಿ, ನೀವು ಎಲ್ಲ ವರ್ಬ್ಸ್ಗೂ ನಾನು ED ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಟಾಕ್ಡ್, ಆಸ್ಕ್ಡ್, ಆನ್ಸರ್ಡ್, ಕ್ಲಾಪ್ಡ್, ಇದಕ್ಕಿನ್ನ P ಆ್ಯಡ್ ಮಾಡಿದ್ದೀನಿ. ಬರ್ನ್, ಕ್ಯೂರ್ಡ್. ಓಕೆ, ಇಲ್ಲಿ ನೋಡಿ, ಈ ಆಲ್ರೆಡಿ ಇದೆ, ಅದು ಆ್ಯಡ್ ಮಾಡಿಲ್ಲ. ಅರ್ನ್ಡ್, ಫಿಕ್ಸ್ಡ್, ಗ್ಯಾದರ್ಡ್, ಹೇಟೆಡ್. ನೌ ವಾಟ್ ಅಬೌಟ್ ವರ್ಬ್ಸ್? ಅದಕ್ಕೆ ನೀವು ED ಆ್ಯಡ್ ಮಾಡೋಕ್ಕಾಗದಿರೋ ವರ್ಬ್ಸ್. ಫಾರ್ ಎಕ್ಸಾಂಪಲ್, ಈಟ್. ಅದು EAT ED ಹಾಕೋಕ್ಕಾಗಲ್ಲ, ತಪ್ಪಾಗೋಗುತ್ತೆ. ಸೊ ವಾಟ್ ಡು ಯು ಡೂ ದೆನ್? ಈ ಥರ ವರ್ಬ್ಸ್ ದಟ್ ಬಿಕಮ್ ಡಿಫ್ರೆಂಟ್ ವರ್ಡ್ಸ್. ಈಟ್ ಇರೋದು ಏಟ್ ಆಗೋಗುತ್ತೆ. ಆ ಥರ ವರ್ಬ್ಸ್ಗೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಇರ್ರೆಗ್ಯುಲರ್ ವರ್ಬ್ಸ್. ನಾವು ಲೆಟ್ಸ್ ಲುಕ್ ಎಟ್ ದ ಸ್ಕ್ರೀನ್. ಈಗ ದಿಸ್ ಇಸ್ ದ ಮೇನ್ ವರ್ಬ್. ಫಾರ್ ಎಕ್ಸಾಂಪಲ್, ಹ್ಯಾಂಗ್. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಆಗಬೇಕು ಅಂದ್ರೆ ಇರ್ರೆಗ್ಯುಲರ್ ವರ್ಬ್ ಏನಾಗುತ್ತೆ? ಹಂಗ್. ಐ ಡ್ಯಾಶ್ ದ ಪೇಂಟಿಂಗ್. ನಾ ಪೇಂಟಿಂಗ್ ತಗ್ಲಾಕೋದಕ್ಕೆ ಏನಂತಾರೆ? ಐ ಹಂಗ್ ದ ಪೇಂಟಿಂಗ್. ಓಕೆ, ಐ ಸಿಂಗ್ ಆಗೋದು ಸ್ಯಾಂಗ್. ಶಿ ಸ್ಯಾಂಗ್ ಅ ಸಾಂಗ್. ಸೇ ಆಗೋದು ಮಿಸ್, ಶಿ ಸೆಡ್ ದಿಸ್. ವಿ ಸೆಡ್ ಅ ಪ್ರೇಯರ್. ಮೇಕ್. ಐ ಮೇಡ್ ದಿಸ್ ಅಕ್ಕಿ ರೊಟ್ಟಿ. ರೈಟ್? ಐ ಮೇಡ್ ಅ ಮಿಸ್ಟೇಕ್ ಇನ್ ಮೇಕಿಂಗ್ ಅಕ್ಕಿ ರೊಟ್ಟಿ. ಫರ್ಗೆಟ್. ಫರ್ಗಾಟ್. We dash about homework. We forgot about the homework. Break. Broke. Okay, breaked ಅಲ್ಲ, she broke the glass. ಗೊತ್ತಾಗ್ತಿದ್ಯಾ? How regular verbs ಗೆ ED ಆಡ್ ಮಾಡಿದ್ರೆ ಅದು past tense ಆಗುತ್ತೆ. That is regular verbs. Irregular verbs ಸ್ವಲ್ಪ ವಕ್ರು. Teach. I taught you. No, teach ಗೆ taught. I taught English yesterday. Eat ಹೇಳನಲ್ಲ, ate. We ate ಪಾನಿಪುರಿ. Okay, go. Went. Total vakru. He dashed to school. He gone to school. Tappu. He goed to school. Tappu. He went to school.
ನೋಡಕ್ಕೆ ಹೋದರೆ ಆಲ್ ಆಫ್ ದೀಸ್ ವರ್ಡ್ಸ್ ಆಯಿತಾ, ಹಂಗು, ಸ್ಯಾಂಗು, ಸೆಡ್ಡು, ಮೇಡು, ಫರ್ಗಾಟ್, ಆಲ್ ಆಫ್ ದೆಮ್ ಯು ನೋ, ಬಟ್ ಇದು ಪಾಸ್ಟ್ ಟೆನ್ಸ್ ಆಫ್ ದೀಸ್ ವರ್ಬ್ಸ್ ಅಂತ ನಿಮಗೆ ಗೊತ್ತಿರದೇ ಇರ್ಬೋದು. ನೌ ಯು ನೋ, ಸೊ ನೆಕ್ಸ್ಟ್ ಟೈಮ್ ಮಿಸ್ಟೇಕ್ ಆಗಲ್ಲ. ಓಕೆ, ಇಲ್ಲಿ ತನಕ ವಿ ಲರ್ನ್ ಹೌ ಟು ಮೇಕ್ ಸ್ಟೇಟ್ಮೆಂಟ್ಸ್. ಇದೆಲ್ಲ ನೋಡಿ ಫುಲ್ ಸ್ಟಾಪಲ್ಲಿ ಎಂಡ್ ಆಗೋ ಸ್ಟೇಟ್ಮೆಂಟ್ಸು. ನಾವು ನೀವು ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಕ್ವೆಶ್ಚನ್ಸ್ ಕೇಳಬೇಕು ಅಂದರೆ ಹೇಗೆ ಪಾಸ್ಟ್ ಟೆನ್ಸಲ್ಲಿ, ಅದನ್ನು ಕವರ್ ಮಾಡೋಣ ಬನ್ನಿ. ಓಕೆ, ಕ್ವೆಶ್ಚನ್ಸ್ ಕವರ್ ಮಾಡಬೇಕು ಅಂದರೆ ಐ ಟೋಲ್ಡ್ ಯು ರೈಟ್, ಸ್ವಲ್ಪ ಒಕ್ಕರು ವರ್ಬ್ಸ್ ಅಷ್ಟೇ ಅಲ್ಲ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆಲ್ಸೋ. ಸೊ ನೀವು ಅಕಸ್ಮಾತ್ ನೀನು ಅಲ್ಲಿ ಹೋಗಿದ್ಯಾ ಅಂತ ಕೇಳಬೇಕು ಅಂದರೆ ಡಿಡ್ ಯು ವೆಂಟ್ ದೇರ್, ತಪ್ಪು. ಗೋ ಇರೋದು ಗೋನೇ ಇರುತ್ತೆ. ಓಕೆ, ಆಸ್ ಯು ಕ್ಯಾನ್ ಸಿ ಗೋ ಇರೋದು ವಿಲ್ ಸ್ಟೇ ಗೋ ಇನ್ ಅ ಕ್ವೆಶ್ಚನ್. ಸೊ ಮೇನ್ ವರ್ಬ್ ಹೇಗಿರುತ್ತೋ ಹಾಗೆ ಇರುತ್ತೆ ಕ್ವೆಶ್ಚನ್ಸ್ ಕೇಳಬೇಕಾದ್ರೆ. ಪ್ಲಸ್ ಅದಕ್ಕೊಂದು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬನ್ನು ಆ್ಯಡ್ ಮಾಡ್ತೀವಿ. ಓಕೆ, ಆ್ಯಂಡ್ ದಟ್ ವರ್ಬ್ ಇಸ್ ಕಾಲ್ಡ್ ಡಿಡ್. ಡಿಡ್ ಯು ಡೂ ದಿಸ್? ಡಿಡ್ ಯು ಡೂ ಯುವರ್ ಹೋಮ್ ವರ್ಕ್? ಡಿಡ್ ಯು ಡೂ ಕುಕಿಂಗ್? ಡಿಡ್ ಯು ಗೋ ಟು ಸ್ಕೂಲ್? So the main verb is in present tense, okay, and the auxiliary verb did, decapsulately, because it's generally in the beginning of sentences. Nodi iga, did you go to school? Did she talk a lot? Did you call your parents? Did you do your homework? Did we finish cooking? Let's look at the verbs. So did irod auxiliary, go irod verb. Okay, verb andre eno action word. Did talk. It is not did she talked a lot. Tappu. Did she talk a lot? Correct. Did you call your parents? Did you do your homework? Did we finish cooking? Okay, ಅರ್ಥ ಆಯ್ತಾ? ಸ್ವಲ್ಪ ಒನ್ ಲೆವೆಲ್ ಅಬವ್ ಹೋಗೋಣ. ಫಸ್ಟ್ ನೋಡೋಣ. ಡಿಡ್ ಯು ಗೋ ಟು ಸ್ಕೂಲ್? ನೆನ್ನೆ ಸ್ಕೂಲ್ಗೆ ಹೋದ್ಯಾ? ನೆನ್ನೆ ಸ್ಕೂಲ್ ಎಷ್ಟೊತ್ತಿಗೆ ಹೋದಿ ಅಂತ ಕೇಳಬೇಕು ಅಂದರೆ ಯಾವಾಗ, ಎಷ್ಟೊತ್ತಿಗೆ ಅಂದರೆ ವೆನ್ ಅಲ್ವಾ? ವೆನ್ ಡಿಡ್ ಯು ಗೋ ಟು ಸ್ಕೂಲ್? ಅರ್ಥ ಆಯ್ತಾ? ಈಗ ನೋಡಿ, ಡಿಡ್ ಇದೆ, ಹಾಗೆ ಗೋ ಇದೆ, ವೆನ್ ಆ್ಯಡ್ ಆಗೋಯ್ತು. ಸೊ ಅದೇ ಥರ 5 WH ಕ್ವೆಶ್ಚನ್ಸ್ ಇರತ್ತಲ್ಲ, ವೆನ್, ವಾಟ್, ವೇರ್, ಹೌ, ಹೂ, ಅದಕ್ಕೆ ನೀವು ಡಿಡ್ ಆ್ಯಡ್ ಮಾಡಿದ್ರೆ ನಿಮ್ಮ ಕ್ವೆಶ್ಚನ್ಸ್ ಆಗೋಗುತ್ತೆ. ವಾಟ್ ಡಿಡ್ ಯು ಕುಕ್ ಯೆಸ್ಟರ್ಡೇ? ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ? ಹೌ ಡಿಡ್ ಯು ಸಾಲ್ವ್ ದ ಪ್ರಾಬ್ಲಮ್? ಹೂ ಡಿಡ್ ಯು fight with yesterday? Understood? ಇಲ್ಲಿ ನೋಡಿ, ಫಾರ್ಮುಲಾ is simple. Sorry, WH word plus did plus main verb. ಇಷ್ಟೆಲ್ಲ ಜ್ಞಾಪಕ ಇಟ್ಕೊಳ್ಳೋದೇನು ಬೇಡ, ನಿಮ್ಮ ಇನ್ಫಾರ್ಮೇಷನ್ ಕೇಳ್ತಿದ್ದೀನಿ, ನೀವು ಮಾತಾಡ್ತಾ ಯು ವಿಲ್ ಗೆಟ್ ಅ ಹ್ಯಾಂಗ್ ಆಫ್ ಇಟ್. ಓಕೆ, ನೆಕ್ಸ್ಟ್. ಸೊ ಏನು ಹೇಳಿದ್ದು ಸಮರಿ ಹೇಳ್ಬಿಡ್ತೀನಿ, ವಿ ಕ್ಯಾನ್ ಎಂಡ್ ದ ಕ್ಲಾಸ್. ಸೊ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಬಿಫೋರ್ ಐ ಸ್ಕಿಪ್ ಟು ದಿಸ್, ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ನಾನು 10 hours ಕೂತಿದ್ದೀನಿ. ಲ್ಯಾಪ್ಟಾಪ್ ಕೈ ಕೊಡ್ತು, ಮೈಕ್ ಕೈ ಕೊಡ್ತು, ಐಪ್ಯಾಡ್ ಕೈ ಕೊಡೋಕ್ಕೆ ಹೋಗ್ತಿದೆ, ಬರೀ 7% ಬ್ಯಾಟ್ರಿ ಇದೆ. ಸೊ ಐ ಹೋಪ್ ಯು ಲರ್ನ್ ಅ ಲಾಟ್ ಇನ್ ದಿಸ್ ವಿಡಿಯೋ. ಓಕೆ, ತುಂಬ ಕಷ್ಟಪಟ್ಟಿದ್ದೀನಿ. ಎಲ್ಲರೂ ಪಾಸ್ಟ್ ಟೆನ್ಸಲ್ಲಿ ನಾಳೆಯಿಂದ ಮಾತಾಡಬೇಕು ಅಥವಾ ಇವತ್ತಿಂದನೇ ಮಾತಾಡಬೇಕು. ಓಕೆ, ಪ್ಲೀಸ್. ಓಕೆ, ಸಮರಿ ಏನು ಮಾಡಿದ್ವಿ? ಪಾಸ್ಟ್ ಟೆನ್ಸ್, ಭೂತಕಾಲ. ಓಕೆ, ಭೂತಕಾಲ. ನಾವು ಏನು ಕಲ್ತ್ವಿ? ವಿ ಸಾ ಸ್ಟೇಟ್ಮೆಂಟ್ಸ್ ಹೇಗೆ ಮಾತಾಡೋದು, ಓಕೆ, ಕ್ವೆಶ್ಚನ್ಸ್ ಹೇಗೆ ಕೇಳೋದು, ಡಿಡ್ ಅಂತ ಇರೋದ್ರಿಂದ. ಓಕೆ, ಸ್ಟೇಟ್ಮೆಂಟ್ಸಲ್ಲಿ ಏನು ಇದು ಮಾಡಿದ್ವಿ? ರೆಗ್ಯುಲರ್ ವರ್ಬ್ಸ್ ಅಂದರೆ ಇ.ಡಿ ಹಾಕ್ತೀವಲ್ಲ ವರ್ಬ್ಸ್ಗೆ. ಇರ್ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ಅಂದರೆ ವಕ್ರ ವರ್ಬ್ಸ್, ವೇರ್ ದೇ ಬಿಕಮ್ ಡಿಫ್ರೆಂಟ್ ವರ್ಡ್ಸ್ ಆಲ್ ಟುಗೆದರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೇ ಬಿಕಮ್ಸ್ ಸೆಡ್, ಮೇಕ್ ಬಿಕಮ್ಸ್ ಮೇಡ್, ಫರ್ಗೆಟ್ ಬಿಕಮ್ಸ್ ಫರ್ಗಾಟ್, ಈ ಥರ ಸಾವಿರಾರು ಇರುತ್ತೆ. ಓಕೆ, ಹೇಗೆ ಗೊತ್ತಾಗುತ್ತೆ? by speaking, by practicing, by hearing, by talking, Okay, so first we learned about questions, then statements, then we learned about questions. And questions alli what did we learn? That on the auxiliary verb irutte, which is did. Regular verb irutte, or regular or irregular verb irutte, adu present tense alle irutte. Go irod gone irutte, went agalla. Adhe tara solve irod solved agalla, solve agutte. Go irod went agalla, cook irod cooked agalla. Okay, fight irodu fought agalla, fight irutte. Okay, so this is simple past tense. Next video we're going to learn about simple present tense. Okay, past tense is more difficult than present and future. So next 2 classes, actually 1 class al mugisbidu, it might be super easy. So let's, okay, any questions, anything, message ಮಾಡಿ, subscribe, like, share, all of that you can do. But comment ಮಾಡಿ, ನಂಗೆ ಹೇಳಿ, ಅಕಸ್ಮಾತ್ ನಿಮಗೆ ವಿಡಿಯೋ ನೋಡೋಕ್ಕಾಗ್ತಿಲ್ಲ, ವಾಟ್ಸಪ್ ಬೇಸ್ ಕ್ಲಾಸಸ್ ಬೇಕು, ಫೇಸ್ಬುಕ್ಕಲ್ಲಿ ಕ್ಲಾಸಸ್ ಬೇಕು, ಎಕ್ಸೆಟ್ರಾ ಏನಾರು ಹೇಳಿದ್ರೆ ಹೇಳಿ. ಹ್ಯಾಪಿ ಟು ಟೇಕ್ ಇಟ್, ಇಟ್ಸ್ ಆಲ್ ಫ್ರೀ.
My only goal is everyone learns English so that you get better salary, your kids go to better, explore better opportunities in life. Okay, bye teachers and parents.